ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ವಿದ್ಯಾರಣ್ಯಪುರ ಠಾಣೆ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬಿಜೆಪಿ ಮುಖಂಡ ಎ ರವಿ ಮುನೀಂದ್ರ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. 50ಕ್ಕೂ ಅಧಿಕ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರಿಂದ ಘೋಷಣೆಯನ್ನು ಕೂಗಲಾಗ್ತಾ ಇದೆ. ಠಾಣೆ ಮುಂದೆ ಜೈ ಶ್ರೀರಾಮ್ ಅಂತ ಹಿಂದೂ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ವಿದ್ಯಾರಣ್ಯಪುರ ಠಾಣೆಯ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಪೊಲೀಸರ ಜೊತೆ ಹೆಚ್ಚುವರಿ 2 ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಬಳಿ ಜಮಾವಣೆಯಾಗಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸರ್ ಹಿಂದೆ ಬನ್ನಿ ಸರ್. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಸರ್ ಹಿಂದೆ ಬನ್ನಿ ಸರ್. ನಮ್ಮ ಹಿಂದೂಗಳಿಗೆ ಪವಿತ್ರವಾದ ದೇವರು ಯಾವುದು ಅಂತಂದ್ರೆ ಶ್ರೀರಾಮ. ಆ ಶ್ರೀರಾಮನ ಹಬ್ಬದ ದಿವಸ ಕಿಡಿಗೇಡಿಗಳು ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಮಯದಲ್ಲೆಲ್ಲ ಈ ರೀತಿ ಏನು ಚಟುವಟಿಕೆಗಳು, ಹಿಂದೂ ವಿರೋಧಿ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದ್ದಾವೆ. ಯಾಕೆಂದರೆ ಇದು ಕುಮ್ಮಕ್ಕೆ ಯಾರೋ ಸಿದ್ದರಾಮಯ್ಯ, ಇದು ಕುಮ್ಮಕ್ಕೆ ಯಾರೋ ಡಿ ಕೆ ಅವರು. ಇವರ ಇಬ್ಬರ ಒಂದು ಇದರಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಶಾಂತಿ ಕದಲಿಡುವ ಅಂತೂ ಒಂದು ಅವಕಾಶ ಇವತ್ತು ಶುರುವಾಗಿದೆ. ಬಹುಶಃ ನಮಗೆ ಗೊತ್ತು, ಇದೇ ಜಾಗದಲ್ಲೇ ಪಣಿಯಂದ್ರ ಅಂತ ಹೇಳಿ ಒಬ್ಬ ನಿಷ್ಠಾವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನನ್ನ ಬೆಳಗ್ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಸದ್ಯಕ್ಕೆ ಸಾಕಷ್ಟು ವಿವಾದವನ್ನ ಹುಟ್ಟು ಹಾಕಿತ್ತು ಈ ಒಂದು ಪ್ರಕರಣ. ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾವಣೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಯಾವ ರೀತಿ ಆಗಿದೆ ಅಲ್ಲಿ ಪರಿಸ್ಥಿತಿ? ಖಂಡಿತ ಶಮಂತ್, ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರಕ್ಕೆ ಈಗಾಗಲೇ ಅದರ ವಿರುದ್ಧವಾಗಿ ತೀವ್ರವಾದಂತಹ ಒಂದು ಖಂಡನೆ ಕೂಡ ಬಿಜೆಪಿ ಕಡೆಯಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಕೂಡ ಹಲ್ಲೆಗೊಳಗಾದವರ ಮನೆಗೆ ಶೋಭಾ ಕರಂದ್ಲಾಜೆ ಕೂಡ ಭೇಟಿ ನೀಡಿ ಮಾತುಕತೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಈಗ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿರುವಂಥದ್ದು. ಈಗಾಗಲೇ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಗಳನ್ನು ಹಾಕಿಕೊಂಡು ಈಗಾಗಲೇ ಏನು ಬಂಧಿಸಿರುವಂತಹ ಯುವಕರೇನಿದ್ದಾರೆ ಅವರನ್ನು ಹೊರತುಪಡಿಸಿ ಕೂಡ ಮತ್ತಷ್ಟು ಜನ ಇದ್ದಾರೆ, ಅವರ ಬಂಧನ ಆಗಬೇಕು, ಪ್ರಕರಣದ ಕೂಲಂಕುಷ ತನಿಖೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿಕೊಂಡು ಈಗಾಗಲೇ ಠಾಣೆ ಮುಂದೆ ಜಮಾಯಿಸಿರುವಂಥದ್ದು. ಈಗಾಗಲೇ ಏನು ಒಂದಿಷ್ಟು ಮನವಿಗಳನ್ನು ಕೂಡ ಕೊಟ್ಟು ಅವರಿಗೆ ಏನೊಂದು ಒಪ್ಪಿಸುವಂಥದ್ದು, ಅಂದರೆ ಈಗಾಗಲೇ ನಮ್ಮ ಬೇಡಿಕೆಗಳೇನಿದೆ ಅವೆಲ್ಲವನ್ನು ಕೂಡ ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಈಗ ನಮ್ಮ ಜೊತೆ ಬಿಜೆಪಿ ಮುಖಂಡರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗಾಗಲೇ ಠಾಣೆ ಮುಂದೆ ಬಂದಿದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಒಂದಿಷ್ಟು ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದೀರಾ, ಏನು ಸರ್ ಈಗ ವಿಚಾರ? ನಿನ್ನೆ ಶ್ರೀರಾಮನವಮಿ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಹುಟ್ಟಿದ ದಿವಸ ನಾವು ಆಚರಣೆಯನ್ನು ಮಾಡುವಾಗ ನಮ್ಮ ಕೆಲವು ಯುವಕರು ಜೈ ಶ್ರೀರಾಮ್ ಅಂತ ಹೇಳಿದ ಕ್ಷಣ ಬಂದು ಕಾರನ್ನು ಅಡ್ಡಗಟ್ಟಿ ಅವ್ರನ್ನ ಜೈ ಶ್ರೀರಾಮ್ ಹೇಳ್ಕೊಡ್ದು ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತೇಳಿ ಗಲಾಟೆ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡೋವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರು ಆ ಕಾರ್ಯವನ್ನು ವಿರೋಧ ಮಾಡ್ತಾ ನಾವೆಲ್ಲರೂ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಹಿಂದೇನೂ ಕೂಡ ಅನೇಕ ಚಟುವಟಿಕೆಗಳನ್ನು ಮಾಡಿದರು. ಪಣಿಯಂದ್ರ ಮೇಲಾಗಿದೆ, ರುದ್ರೇಶ್ ಮೇಲಾಗಿರೋದು ನಿಮ್ಗೆ ಗೊತ್ತಿದೆ. ವಿಧಾನಸೌಧದಲ್ಲೂ ಕೂಡ ರಾಜ್ಯಸಭೆ ಚುನಾವಣೆ ಆದಮೇಲೆ ಪಾಕಿಸ್ತಾನಕ್ಕೆ ಜೈ ಅನ್ನೋವಂಥ ಉದಾಹರಣೆಗಳು ನಮ್ಮಲ್ಲಿದೆ. ಮಂಗಳೂರಲ್ಲಿ ನಡೀತಿದ್ದಂಥ ಕಾರ್ಯಚಟುವಟಿಕೆಗಳು ಇವತ್ತು ಬೆಂಗಳೂರಲ್ಲೂ ನಡೆಯೋಕ್ಕೆ ಶುರುವಾಗಿದೆ. ಇದನ್ನು ವಿರೋಧ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ. ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ
ನೀವು ಈ ದುಷ್ಕೃತ್ಯಗಳನ್ನು ನಿಲ್ಲಿಸದೇ ಇದ್ದರೆ, ಇವರನ್ನು ಅರೆಸ್ಟ್ ಮಾಡದೇ ಇದ್ದರೆ, ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಮನೆ ನುಗ್ಗುವಂಥ ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ಅದಾಗಬಾರ್ದು ಸರ್. ಈ ಸಂದರ್ಭದಲ್ಲಿ ಅಂದರೆ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ, ಕೂಗಬಾರ್ದು, ಅಲ್ಲಾ ಅಕ್ಬರ್ ಅಂತಲೇ ಕೂಗಬೇಕು ಅನ್ನುವಂಥ ವಿಚಾರ ಕೂಡ ಅಲ್ಲಿ ಮಾತುಕತೆ ಆಗುವಂಥದ್ದು, ವಿಡಿಯೋದಲ್ಲಿ ಕೂಡ ಇರುವಂಥದ್ದು. ಏನು ಹೇಳ್ತೀರಾ ಸರ್ ಇಂಥ ವಾತಾವರಣ? ಬಟ್ ಇಡೀ ದೇಶಾದ್ಯಂತ ಇದು ಒಂದು ಷಡ್ಯಂತ್ರ, ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಕಾರಣಕ್ಕೋಸ್ಕರ ಆಗ್ತಾ ಇದೆ. ಹಿಂದೂಗಳ ಮೇಲೆ ನಾವು ಎರಡನೇ ದರ್ಜೆಯ ನಾಗರಿಕರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದಾಗಬಾರ್ದು. ಹಿಂದೂಗಳು ಸರ್ವಶ್ರೇಷ್ಠರು. ಈ ದೇಶದಲ್ಲಿ ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ಇದೆ. ಆ ಸಮಾಜವನ್ನು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕೇ ಹೊರತು ವೀಕ್ ಮಾಡುವಂಥ ಕೆಲಸ ಮಾಡಬಾರ್ದು. ಅನೇಕರು ಈ ಕೃತ್ಯವನ್ನು ಮಾಡ್ತಿದ್ದಾರೆ. ಭಯೋತ್ಪಾದಕನ ಚಟುವಟಿಕೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. SDPI ಮಾಡುವಂಥ ಕೃತ್ಯಗಳನ್ನು ನೀವೆಲ್ಲರೂ ನೋಡಿದ್ದೀರಿ. ಇದಕ್ಕೆ ಮುಂದಿನ ದಿವಸಗಳಲ್ಲಿ ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್, ನಿನ್ನೆ ಆದಂತಹ ಈ ಒಂದು ಘಟನೆ ಏನಿದೆ, ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಶ್ರೀರಾಮನ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಅವಘಡ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಠಾಣೆಯ ಮುಂದೆ ಬಿಜೆಪಿ ಹಾಗೆ ಹಿಂದೂ ಪರ ಕಾರ್ಯಕರ್ತರು ಜಮಾವಣೆಯಾಗಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ದಾರೆ. ಬೆಳಗ್ಗೆ ಗೊತ್ತಾಗಿರೋದ್ರಿಂದ ನಾವು ಇಷ್ಟು ಜನ ಇವತ್ತು ಸೇರಿದ್ದೀವಿ. ಇದು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ದೊಡ್ಡ ಪ್ರಮಾಣದಾಗ ಮುಂದೆ ಇನ್ನೂ ಹೋರಾಟವನ್ನು ಈಗ ನಾವು ಹೋಗಿ 4 ಜನ ಮನವಿ ಪತ್ರವನ್ನು ಕೊಟ್ಟು ಅವ್ರು ಏನು ಹೇಳ್ತಾರೆ ಕೇಳಿಕೊಂಡು ನಾವು ಬರ್ತೀವಿ. ಮುಂದೆ ಏನಾಗಬೇಕು ಅಂತೇಳಿ ನಾವು ಯೋಚನೆ ಮಾಡಿ ಮಾಡೋಣ. ಇನ್ಸ್ಪೆಕ್ಟರ್ ಇಲ್ಲೇ ಬಂದು ತಗೊಂಡೋಗಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ 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 ಜೈ ಶ್ರೀರಾಮ್.